ನೀತಿಗೆಟ್ಟು ಕಾಂಗ್ರೆಸ್ಗೆ ಬಂದಿದ್ದಾರೆ ಎಂಬ ಮಾಜಿ ಸಚಿವ ಬಿ ಶಿವರಾಮ್ ಹೇಳಿಕೆಗೆ ನಗರದಲ್ಲಿ ಶಾಸಕ ಕೆಎಂ ಶಿವಲಿಂಗೇಗೌಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶಿವರಾಮ್ ಹಾಗೂ ನನ್ನ ನಡುವೆ ಯಾವುದೇ ವೈಯಕ್ತಿಕ ದ್ವೇಷ ಇಲ್ಲ. ಆದರೆ ಯಾವ ಕಾರಣಕ್ಕೆ ಹೀಗೆ ಹೇಳಿದ್ದಾರೆ ಎಂಬುದೇ ಅಚ್ಚರಿಯಾಗಿದೆ. ಆದರೂ ಪಕ್ಷದಲ್ಲಿ ಒಡಕು ತರುವ ಕೆಲಸ ಮಾಡಬಾರದು ಎಂದರು. ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ನವರಲ್ಲೇ ಸಂಘರ್ಷ ತಂದು ಇಡಲು ಮುಂದಾಗಿರುವ ಮಾಜಿ ಸಚಿವ ಬಿ ಶಿವರಾಮ್ ಅವರ ಹೇಳಿಕೆ ಬಗ್ಗೆ ಕೂಡಲೇ ರಾಜ್ಯ ನಾಯಕರಿಗೆ ಪತ್ರ ಬರೆಯಲಿದ್ದೇನೆ. ನನ್ನನ್ನ ಪಕ್ಷಕ್ಕೆ ಕರೆದು ಅಪಮಾನ ಮಾಡುವ ಸಲುವಾಗಿ ನನ್ನನ್ನ ಪಕ್ಷಕ್ಕೆ ಕರೆದಿದ್ದಾರೆ ಎಂದು ರಾಜ್ಯ ಹೈಕಮಾಂಡ್ ಬಳಿ ಪ್ರಶ್ನೆ ಮಾಡಲಿದ್ದೇನೆ ಎಂದರು. ಡಿ.ಕೆ. ಶಿವಕುಮಾರ್ ಅವರಿಗೆ ಪಾರ್ಟಿ ಅಧ್ಯಕ್ಷರಿಗೆ ಹೈಕಮಾಂಡ್ಗೆ ದೂರು ಕೊಡ್ತಾ ಇದ್ದೀನಿ. ನೀವು ಒಂದು ಕಡೆ ಹೇಳ್ತೀರಿ ನಮ್ಮನ್ನ ಈ ಜಿಲ್ಲೆಯ ಸಂಸದರಾಗಬೇಕು, ಸಂಸದರಾಗಕ್ಕೆ ನೀವು ಸೂಕ್ತವಾದ ಕ್ಯಾಂಡಿಡೇಟ್, ಬಲಿಷ್ಠವಾದ ಕ್ಯಾಂಡಿಡೇಟ್ ಅಂತ ಒಂದ್ ಕಡೆ ಹೇಳ್ತೀವಿ. ಇನ್ನೊಂದ್ ಕಡೆ ಹೇಳ್ತೀರಿ ಇವ್ರು ನೀತಿ ಕೇಟರು, ಇವರು ವಲಸೆ ಬಂದವರು ಅಂತ ಹೇಳ್ತೀರಿ. ನೀತಿ ಕೇಟರು ವಲಸೆ ಬಂದವರು ಅಂತ ಹೇಳಿ ನೀವು ನಮ್ಮನ್ನ MP ಮಾಡಕ್ಕೆ ನನ್ನ ಹೆಸರು ಸೂಚಿಸ್ತಾ ಇದ್ದೀರಾ? ಯಾರು ಸೂಚಿಸ್ತಾ ಇದ್ದೀರಿ? ನೀತಿ ಕೆಟ್ಟರು ಬುದ್ಧಿ ಕೆಟ್ಟವನ್ನೆಲ್ಲ ಪಕ್ಷಿ ಕರ್ಕೊಂಡ್ಬಂದ್ರೆ ಕೇಳಿ ಹೋಗಿ ಅದನ್ನೇ ಹೈಕಮಾಂಡ್ ಪತ್ರ ಬರೀತಾ ಇದ್ದೀನಿ ನಾನು. ಹೈಕಮಾಂಡ್ಗೆ ಏನ್ ಈ ತರ ಎಲ್ಲ ಆತ್ಮಗೌರವದಿಂದ ಇರುವಂತ ಕೆಲಸ ಮಾಡೋಕ್ಕೋಸ್ಕರ ಕರ್ಕ ಬಂದ್ರೆ ನಮ್ಮನ್ನ ಪಕ್ಷಕ್ಕೆ, ಅದಕ್ಕೋಸ್ಕರ ಪಕ್ಷಕ್ಕೆ ಕರ್ಕ ಬಂದ್ರಿ ನೀವು. ಈ ತರ ಎಲ್ಲ ಮಾತಾಡ್ಸಕ್ ಕರ್ಕ ಬಂದ್ರೆ ನೀವು ಏನಕ್ಕೆ? ಇವರು ಶಿವಲಿಂಗೇಗೌಡ ನಿಲ್ಬೇಕು ಅಂತ ಹೇಳೋದು. ಶಿವಲಿಂಗೇಗೌಡ ಸೂಕ್ತವಾದಂತ ನಾನೇನೋ ಪಾಪ ಮೊದಲನೇ ದಿವಸ ಹೇಳಿರಲ್ಲ, ಏನೋ ಒಳ್ಳೆ ನನ್ನ ಹೆಸರು ನಾವು ಹಿಂದ್ಗಡೆಯಿಂದಲೇ ಪುಣ್ಯ ನೈತಿಕತೆ ಇಂದ ಇರೋರು ಇವ್ರು ವಲಸಿದ್ರು ಅಂತ ಹೇಳ್ಬಿಟ್ಟು ನನಗೆ ಶಿಕ್ ಕೊಡಲ್ಲ. ಸೋಲ್ಸ ಕೆಲಸ ಯಾತಕ್ಕೋಸ್ಕರ ಮಾಡ್ತಾ ಇದ್ರಿಂದ ಇದನ್ನೇ ನಾನು ಡಿ.ಕೆ. ಶಿವಕುಮಾರ್ ಅವ್ರನ್ನ ಪ್ರಶ್ನೆ ಮಾಡ್ಬೇಕು ಅಂತ ಮಾಡಿದ್ದೀನಿ. ನೀವು ಸಾಮಾನ್ಯವಾದ ವಿಚಾರ ಅಲ್ಲ. ಯಾರು ಇವತ್ತು ಯಾರು ವಲಸೆ ಬಂದ್ರು ಅವ್ರು ಬರ್ದಿದ್ರೆ ಏನಾಗ್ತಾ ಇದ್ರಿ? ಜಗದೀಶ್ ಶೆಟ್ಟರ್ ಬರ್ದಿದ್ರೆ ಇಲ್ಲ ಸೌದಿ ಬರ್ದಿದ್ರೆ ಏನಾಗೋದು? ಗುಬ್ಬಿ ವಾಸು ಬರ್ದಿದ್ರೆ ಏನಾಗೋದು? ನಾನ್ ಬರ್ದಿದ್ರೆ ಏನಾಗೋದು? ಗೋಪಾಲ ಕೃಷ್ಣ ಬರ್ದಿದ್ರೆ ಏನಾಗೋದು? ಎಷ್ಟು ಜನ ಬಂದಿದ್ದೀವಿ ನಾವು? ಎಷ್ಟು ಜನ ನಾವು ನಿಂತು ನಾವೆಲ್ಲ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಸೇರಿದ್ರಲ್ಲ ತಾನೇ ಒಂದು ಇಮೇಜ್ ಬಂದಿದ್ದಲ್ಲ ಪಕ್ಷ ಚುನಾವಣೆ ಸಂದರ್ಭದಲ್ಲಿ. ಇವತ್ತು ಅದರಿಂದ ಎಷ್ಟು ಸೀಟ್ ಗೆದ್ದಿರ್ಬೋದು. ಇವ್ರ ಅಧಿಕಾರ ಬರಬೇಕಾದ ಪಕ್ಷ ನಾವೆಲ್ಲ ಕಾರಣ ಇದ್ದೀವಿ. ಈಗ ವಲಸಿಗರು ಇವರು ನೀತಿ ಕೇಟರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರೋರಲ್ಲವ ಅಂತ ಹೇಳಿ ಸಾರಾಂಶ ಅಂದ್ರೆ ಹಿಂದೆ ಕಾಂಗ್ರೆಸ್ ಬಂದಿರೋರು ಎಲ್ಲವ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಬಿಟ್ಟು ಕಾಂಗ್ರೆಸ್ ಸೇರಿದ್ರೆ ಅವರು ಹೊಲಿಸಿದ್ರೆ ಯಾರು ಹೊಲಿಸಿದ್ರಿಲ್ಲ ಅಲ್ಲಿ? ಎಲ್ಲರೂ ಇವ್ರು ರಾಜಣ್ಣರು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅವರಪ್ಪ, ಚಲುರಾಜ್ ಮಂತ್ರು ಅವರೇ, ಇವ್ರು 75% ಅವರೇ ಇದಾರಪ್ಪ. ನಿಮ್ಗೆ ಅಂದ್ಬಿಟ್ಟು